ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯವರೇ ಇದನ್ನು ಉಲ್ಲೇಖ ಮಾಡಿದರು. ಬಟ್ ಅದನ್ನು ನೋಡ್ತಾ ಹೋದರೆ ನಿಜನಾ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈಗ ಮಂಡ್ಯ ಅಬಕಾರಿ ಇಲಾಖೆಯಲ್ಲೂ ಕೂಡ ಕರ್ಮಕಾಂಡ ಬಟ ಬಯಲಾಗ್ತಾ ಇದೆ. ಮಂಡ್ಯದ ಅಬಕಾರಿ ಇಲಾಖೆಯಲ್ಲೂ ಕೂಡ ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ. ಇಲ್ಲೂ ಲಕ್ಷ ಕೊಟ್ಟರೆ ಮಾತ್ರ ಬಾರ್ ಲೈಸೆನ್ಸ್ ಸಿಗುತ್ತಂತೆ, ಇಲ್ಲ ಅಂದರೆ ಇಲ್ಲ. CL7 ಬಾರ್ ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಿರೋ ಆರೋಪ. ಪ್ರಾರಂಭದಲ್ಲಿ 40 ಲಕ್ಷ ಅಂದರು, ಕೊನೆಗೆ 20 ಲಕ್ಷಕ್ಕೆ ಡಿಮಾಂಡ್ ಮಾಡಿದ್ರು. ಲಂಚ ಕೊಡದಿದ್ರೆ ಡಾಕ್ಯುಮೆಂಟ್ ಸರಿ ಇದ್ರೂ ಕೂಡ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾರೆ. ಅಬಕಾರಿ DC ಇನ್ಸ್ಪೆಕ್ಟರ್ ಸೇರಿ ಕೇಸ್ ವರ್ಕರ್ ಜೇಬಿಗೆ ಲಂಚದ ಹಣ ಹೋಗ್ತಾ ಇದೆ. ಈಗ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಮಂಡ್ಯ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾನೆ. ಅಬಕಾರಿ DC ರವಿಶಂಕರ್, ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು, ಆಡಿಯೋ ವಿಡಿಯೋ ಸಹಿತ ದೂರನ್ನು ಸಲ್ಲಿಸಿದ್ದಾರೆ. ನೋಡ್ತಾ ಇದ್ದೀರಾ, ಅಬಕಾರಿ DC ರವಿಶಂಕರ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡು, ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 6ನೇ ತರಗತಿ ಯೂನಿಫಾರ್ಮ್ ಇದೆ. ಎಲ್ಲ ರಜಾ ಕೊಟ್ಟಿರೋ, ರಜಾ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಇರೋದೇ ಇಬ್ಬರು ಪರ್ಮನೆಂಟ್ ಆಗಿ. ಯಾರೋ ಕೃಪಾಶಂಕರ್ ಒಬ್ಬರು, ಚಂದ್ರು ಮಳವಳ್ಳಿಯಿಂದ. ನಾನು ಪರ್ಮನೆಂಟ್ ಅಲ್ಲ. ನೀವು ಪರ್ಮನೆಂಟು ಅಂತಾರೆ. ಯಾವ ಪರ್ಮನೆಂಟ್ ಸಾಹೇಬ್ರು ಭಾರಿ ಆಟಾಡ್ತಾರೆ. ಯಾಕೆ ಸರ್ ಇನ್ನು ಮಾಡಿಕೊಟ್ಟಿಲ್ವಾ? ಅವರು ನೋಡ್ತಾವ್ರೆ ನಮ್ಮ ಇಲಾಖೆ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಆಟ ಆಡ್ತಾರೆ ಅಂತ ನೋಡ್ತಾರೆ. ದೂರದಿಂದ ಯಾರು ಆಟ ಆಡ್ತಾರೆ, ಹತ್ತಿರ ಯಾರು ಆಟ ಆಡ್ತಾರೆ, ಒಳಗಡೆ ಇರೋರು ಏನು ಮಾಡ್ತಾರೆ ಎಲ್ಲ ನೋಡ್ತಾರೆ. ನೋಡಿ, ತಹಸೀಲ್ದಾರ್ಗಿಂತ ನಮ್ಮ ಇಲಾಖೆ ಏನು ದೊಡ್ಡದೇನ? ಯಾವುದು ನಿಮ್ಮ ಇಲಾಖೆ ದೊಡ್ಡದಲ್ಲ? ದೊಡ್ಡದಲ್ಲ. ತಹಸೀಲ್ದಾರ್ ಏನೇ ಕೂತಿರೋ ತಹಸೀಲ್ದಾರ್ ಕೂಡ ಅದೇ ಅವ್ರ ಹಿಂದೆ ಒಬ್ರು ಬಂದರು, ಸೋಮಶೇಖರ್ ರಿಪೋರ್ಟ್ ಮಾಡೋಕೆ. ಸೋಮಶೇಖರ್ ಹೊಂಟೋದ್ರು. ಹೊಂಟೋದ್ರು. ಅವರು ಹೋಗಿ ಕೇಳ್ಕೊಂಡಿದ್ದಕ್ಕೆ ಬಿಟ್ಟಿದ್ದು. ಕೋಲಾರಕ್ಕೆ ಹೋದ್ರು ಅವರು. 4-5 ತಿಂಗಳು ಸಾರ್ ಅಂತ ಅಂದಿದ್ದಕ್ಕೆ ಬಿಟ್ಟಿದ್ದು. ಆಮೇಲೆ ಅವರು 7 ದಿನ ಬಂದಂತೆ. 7 ದಿನ ಬಂದವ್ರೆ, ರಿಪೋರ್ಟ್ ಮಾಡೋಕೆ ಆಗ್ತಿಲ್ಲ. ಇವಾಗ ಬಂದಿರೋರು ಸ್ಮಿತಾ ಅಂತ. ಸ್ಮಿತಾ ಅವರು ಕನಕಪುರದಲ್ಲಿದ್ದರು. ಸೊ ಇದು ಅವರು ಕೊಟ್ಟಿರ್ತಕ್ಕಂಥ ದಾಖಲೆ ಅಥವಾ ಸಾಕ್ಷಿ, ಆಡಿಯೋ ವಿಡಿಯೋ ಸಹಿತ. 40 ಲಕ್ಷ, 20 ಲಕ್ಷ ಇದೆಲ್ಲವೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್. ಇದನ್ನೇ ಅಲ್ವಾ ಆ ಅಸೋಸಿಯೇಷನ್ ಅವರು ಅವತ್ತು ಹೇಳಿದ್ದು, ಇಲ್ಲಿ ಯಾವುದೇ ಲೈಸೆನ್ಸ್ ಕೊಡೋದಿರಲಿ ರಿನ್ಯೂವಲ್ಗೂ ದುಡ್ಡು ಕೊಡಬೇಕು ಅಂತ ಹೇಳಿದ್ರು ಅವರು. ಲಂಚ ಕೊಡದಿದ್ರೆ ಡಾಕ್ಯುಮೆಂಟ್ ಸರಿ ಇದ್ದರೂ ಕೂಡ ಅರ್ಜಿನೇ ರಿಜೆಕ್ಟ್ ಮಾಡಾಕ್ತಾರೆ. ಅಬಕಾರಿ DC ಇನ್ಸ್ಪೆಕ್ಟರ್ ಸೇರಿ ಕೇಸ್ ವರ್ಕರ್ ಜೇಬಿಗೆ ಈ ಲಂಚದ ಹಣ ಹೋಗ್ತಾ ಇದೆ ಅಂತಕ್ಕಂಥ ಮಾಹಿತಿ. ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಮಂಡ್ಯ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಅಬಕಾರಿ DC ರವಿಶಂಕರ್, ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು, ಆಡಿಯೋ ವಿಡಿಯೋ ಸಹಿತ ದೂರು ಸಲ್ಲಿಸಿದ್ದಾರೆ ಕೈ ಕಾರ್ಯಕರ್ತ ಪುನೀತ್ ಅಂತನ್ಬಿಟ್ಟು. ಅಸೋಸಿಯೇಷನ್ ಅವರು ಅವತ್ತು ಮಾಡಿದ್ದ ಆರೋಪ 700 ಕೋಟಿ ತನಕ ಸಂಗ್ರಹ ಮಾಡ್ತಾರೆ ಅಂತನ್ಬಿಟ್ಟು ಇದೇ ವಿಚಾರವನ್ನೇ ಪ್ರಧಾನಿ ಮೋದಿಯವರು ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದು. ಇಲ್ಲೇ ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅಬಕಾರಿ ಇಲಾಖೆಯಲ್ಲಿ ₹1 ಮುಟ್ಬಿಟ್ಟಿದ್ರೆ ರಾಜಕೀಯವಾಗಿ ನಾನು ನಿವೃತ್ತಿ ತಗೊಂಡ್ಬಿಡ್ತೀನಿ ಅಂತ. ನೀವು ತಗೊಂಡಿದ್ದೀರಾ ಅಂತಲ್ಲ ಹೇಳ್ತಿರೋದು, ಸಿದ್ದರಾಮಯ್ಯನವರು ದುಡ್ಡು ತಗೊಂಡಿದ್ದಾರೆ ಅಂತಲ್ಲ. ನಿಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಅದಕ್ಕೆ ಕಡಿವಾಣ ಹಾಕಿ ಅಂತ. ಈಗ RB ತಿಮ್ಮಾಪುರ್ ಅವ್ರು ಏನು ಹೇಳ್ತಾರೆ, ಅಬಕಾರಿ ಸಚಿವರು ಏನು ಹೇಳ್ತಾರೆ ಹೇಳಿ. CL7 ಸನ್ನದು ನಡೆಸೋಕ್ಕೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿರ್ತೀನಿ. ಅಪ್ಲಿಕೇಶನ್ ಹಾಕಿದ ನಂತರ ರೇಂಜ್ ಇನ್ಸ್ಪೆಕ್ಟರ್, ಮದ್ದೂರು ಅಬಕಾರಿ ರೇಂಜ್ ಇನ್ಸ್ಪೆಕ್ಟರ್ ಶಿವಶಂಕರ್ ಅವರ ಭೇಟಿ ಮಾಡೋಕ್ಕೆ ಹೋದಾಗ ನೀವು DC ಅವ್ರ ಹತ್ರ ಮಾತಾಡ್ಕೊ ಬನ್ನಿ ಅಂತಂದ್ಬಿಟ್ಟು ಕಳಿಸ್ತಾರೆ. ಆಗ ನಾನು 2-3 ದಿನ ಬಿಟ್ಟು DC ಅವ್ರನ್ನ ಭೇಟಿ ಮಾಡಿದ್ದೀನಿ. DC ಅವರು 1 ಅವರ್ ವೆಯ್ಟ್ ಮಾಡಿದ ನಂತರ ಹೋಗ್ತೀನಿ. ಹೋದ ನಂತರ ಏನೇನಿದೆ ಮಾತಾಡಬೇಕು, ನೀವು ಸ್ವಲ್ಪ ಆಚೆ ಇರಿ ಅಂತಂತಾರೆ. ಆಚೆ ಇದ್ಮೇಲೆ ನಾನು ಏನು ಮಾತಾಡೋರು ಅಂತ ತಂದ್ಬಿಟ್ಟು ನಾನು ಬಂದ ನಂತರ ಮತ್ತೆ ಹೋದೆ.
ಅಬಕಾರಿ ಇನ್ಸ್ಪೆಕ್ಟರ್ ಹತ್ರ ಹೋದ ತಕ್ಷಣ ಏನಿದೆ ಮಾಮೂಲು ಅವೆಲ್ಲ ಮಾಮೂಲು ಮಾಡಬೇಕಾಗುತ್ತೆ, ಏನಿದೆ ಅದೆಲ್ಲ ಮಾಮೂಲು ಮಾಡಿದ್ರೆ ಪಟನೆ ಮೂವ್ ಮಾಡ್ತೀವಿ, ನಿಲ್ಲಬಾರ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಅದು ಆಡಿಯೋ ವಿಡಿಯೋ ತುಣುಕು ನಿಮ್ಮ ಮಾಧ್ಯಮ ಮಿತ್ರದವ್ರು ಕೊಟ್ಟಿದ್ದೀನಿ. ಆ ನಂತರ ರೇಂಜ್ ಇನ್ಸ್ಪೆಕ್ಟರ್ ಹತ್ರ ಬರ್ತೀರಾ, ನೀವು ಕೇಳ್ದೇನೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದೀರಾ. ಇವ್ರಿಗೆ ಸರ್ಕಾರ ಮಾಡಿರೋ ಈ ಸರ್ವಿಸಲ್ಲಿ ಒಬ್ಬ ಸಾರ್ವಜನಿಕರ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇವರು ಇಲಾಖೆಯಿಂದ ಒಪ್ಪಿದ ನಂತರ ಅಪ್ಲಿಕೇಶನ್ ಹಾಕಬೇಕಂತೆ. ಇಲ್ಲ ಅಂತಂದರೆ ರಿಜೆಕ್ಟ್. ಸರ್ 4 ಬಾರಿ ಆನ್ಲೈನಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಸೆಕೆಂಡ್ ಟೈಮ್ ಅಪ್ಲಿಕೇಶನ್ ಹಾಕಿ ಹೋದಾಗ ನಿಮ್ಮ ಹತ್ರ ಮಾತಾಡಬೇಕು, ನೀವು ಯಾವಾಗ ಫ್ರೀ ಇರ್ತೀರಾ ಅಂತಾರೆ. ಸರಿ ಸರ್, ನಾನು ಫ್ರೀ ಆದಮೇಲೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಬರ್ತೀನಿ. ಬಂದ ನಂತರ ಮತ್ತೆ ಹೋಗಿರಲ್ಲ, ಭೇಟಿ ಮಾಡಿರಲ್ಲ, ರಿಜೆಕ್ಟ್. 3ನೇ ಬಾರಿ ಹೋಗಿ ಅಪ್ಲಿಕೇಶನ್ ಹಾಕ್ತೀನಿ. ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಮ ಹತ್ರ ಮಾತಾಡಬೇಕು ಅಂತಾರೆ. ಸರಿ ಸರ್ ಆಯಿತು, ಯಾವಾಗ ಮಾತಾಡ್ತೀರಾ, ಸಿಗ್ತೀನಿ ಅಂತೀನಿ. ಶುಕ್ರವಾರ ಸಿಗ್ತೀರಾ ಅಂತಾರೆ. ಇಲ್ಲ ಶುಕ್ರವಾರ ಸಿಗಲ್ಲ, ಶುಕ್ರವಾರ ಸಿಗಲ್ಲ ಅಂತೀನಿ. ಭಾನುವಾರ ಫೋನ್ ಮಾಡ್ತಾರೆ 9 ಗಂಟೆಗೆ. 9:15ಗೆ ಫೋನ್ ಮಾಡ್ತಾರೆ. ಮದ್ದೂರಲ್ಲಿ ಸಿಗ್ತೀರಾ, ಬಂದು ಸಿಗಿ ಅಂತಾರೆ. ನಾನು ಮದ್ದೂರಿಗೆ ಹೋಗ್ತೀನಿ. ಮದ್ದೂರಿಗೆ ಹೋದಾಗ ನನ್ನ ಕಾರನ್ನು ಸಪ್ರೇಟು ಪಾರ್ಕ್ ಮಾಡಿ ಅಂತಂದ್ಬಿಟ್ಟು ಅವ್ರು ವೈಯಕ್ತಿಕ ಕಾರು ಆಲ್ಟ್ರೋಜಲ್ಲಿ ಚನ್ನಪಟ್ಟಣ ಕಡೆ ಹೋಗ್ತಾರೆ. ಚನ್ನಪಟ್ಟಣ ಕಡೆ ಹೋದಾಗ ನಮ್ಮದೇನಿದೆ ನಮ್ಮದು ಮಾಡಿ, ಮಧ್ಯವರ್ತಿಗಳು ಇದ್ದಾರೆ, ನಮ್ಮದೇನಿದೆ ನಾವು ಮಾಡಿ, ಅವರೆಲ್ಲ ನೋಡ್ಕೋತಾರೆ. DC ಅವರೇ ಹೇಳ್ತಾರೆ DC ಪ್ಯಾಕೇಜ್ ಎಷ್ಟು, ನಿಮ್ಮದು ಮಿನಿಮಮ್ ಪ್ಯಾಕೇಜ್ ಎಷ್ಟು, ಈ ಥರ ಎಲ್ಲ ಬೇಡಿಕೆ ಇಡ್ತಾರೆ. ರವಿಶಂಕರ್ ಅವರು ರೇಂಜ್ ಇನ್ಸ್ಪೆಕ್ಟ್ರು ಒಬ್ಬ ಸಾರ್ವಜನಿಕನ ಭಾನುವಾರ ಅನ್ಅಫಿಷಿಯಲ್ ಆಗಿ ಏಕೈಕಿ ಕಾರಲ್ಲಿ ಕರೆದು ಚನ್ನಪಟ್ಟಣ ಕಡೆ ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ಕಾರ್ ಒಳಗೆ ಡಿಮ್ಯಾಂಡ್ ಮಾಡಿರೋದೆಲ್ಲ ನಿಮ್ಮ ಮಾಧ್ಯಮ ಮಿತ್ರದವ್ರು ಕೊಟ್ಟಿದ್ದಾರೆ. ಸರ್ ಲಂಚ ಸರ್ ಅವ್ರದ್ದು ಏನಿದೆ, ನಾವು ಮಧ್ಯವರ್ತಿಗಳು ಫೋನ್ ಮಾಡ್ತಾರೆ, ಬಾಯ್ಬಿಟ್ಟು ಹೇಳಲ್ಲ, ಮಧ್ಯವರ್ತಿಗಳು ಫೋನ್ ಮಾಡ್ತಾರೆ. ಮಧ್ಯವರ್ತಿಗಳು ಇಟ್ಕೊಂಡಿದ್ದಾರೆ, ಮಧ್ಯವರ್ತಿಗಳು ಫೋನ್ ಮಾಡ್ತಾರೆ, ಅವ್ರಿಗೆ ಸೆಟ್ಲ್ಮೆಂಟ್ ಮಾಡಬೇಕಂತೆ. DC ಅವ್ರದ್ದು ಮಾಡಬೇಕಂತೆ. ಮಿನಿಮಮ್ ನೀವು ಎಷ್ಟು ಮಾಡ್ತೀರಾ DC ನಿಮ್ಮದು ಪ್ಯಾಕೇಜ್ ಹೇಳಿ ಅಂತಾರೆ. ನಾನು 0 ಪ್ಯಾಕೇಜ್ ಅಂತೀನಿ. 0 ಪ್ಯಾಕೇಜ್ ಅಂತಂದರೆ ಆಗಲ್ಲ ಅಂತಂತಾರೆ. ಆಯಿತು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಇಳಿದು ಕಾರಲ್ಲಿ ಬರ್ತೀನಿ. ಬಂದಾದ್ಮೇಲೆ ಮಾರನೇ ತಿರ್ಗಾ ಅಪ್ಲಿಕೇಶನ್ ರಿಜೆಕ್ಟು. CL7. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಈಗ ಪುನೀತ್ ದೂರುದಾರ ಇವರ ಮಾತನ್ನು ಕೇಳ್ತಾ ಇದ್ರೆ, ಈ ಹಿಂದೆ ಅಸೋಸಿಯೇಷನ್ ಅವರೊಂದು ಆರೋಪ ಮಾಡಿದಾರಲ್ಲ, ಪ್ರತಿಯೊಂದಕ್ಕೂ ನಮ್ಮ ಇಲಾಖೆಯಲ್ಲಿ ಲಂಚ ಕೊಡಬೇಕು ಅಂತ, 700 ಕೋಟಿ ಕಲೆಕ್ಟ್ ಆಗಿದೆ ಅಂತೆಲ್ಲ ಆರೋಪಗಳು ಬಂದಿತ್ತು, ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಿತ್ತು. ಅದೆಲ್ಲ ನಿಜ ಅಂತ ಅನಿಸ್ತಾ ಇದೆ ಹಾಗಾದರೆ? ಸುನೀತಾ ಅರವಿಂದ್, ಪುನೀತ್ ಅವರು ಹೇಳುವಂತ ಪ್ರಕಾರವಾಗಿ ಈ ಒಂದು ಲಂಚಗುಳಿಯ ಆರೋಪಗಳು ದಿನದಿಂದ ಹೆಚ್ಚಾಗ್ತಾ ಇದೆ ಅಂತೇಳಿ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಪ್ರತಿ ಗೌರ್ಮೆಂಟ್ ಬಂದಾಗಲೂ ಕೂಡ ಒಂದಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಧಿಕಾರಿಗಳಿಗೆ ಕೊಡ್ಲೇಬೇಕಾಗಿತ್ತು. ಆದ್ರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ, ಅಂದ್ರೆ ದುಪ್ಪಟ್ಟು ಪ್ರಮಾಣದಲ್ಲಿ ಲಂಚ ಪ್ರಮಾಣವನ್ನು ಅಧಿಕಾರಿಗಳು ಕೂಡ ಹೆಚ್ಚಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಬಾರ್ ಲೈಸೆನ್ಸ್ಗಾಗಿ 40ರಿಂದ 20 ಲಕ್ಷದವರೆಗೆ ಕೂಡ ಇದೀಗ ಲಂಚವನ್ನ ಡಿಮ್ಯಾಂಡ್ ಮಾಡುವಂತದ್ದು ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಅದು ಕೂಡ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಂದಾಪುರ ಗ್ರಾಮದಲ್ಲಿ ಬಾರ್ ರೆಸ್ಟೋರೆಂಟ್ ಅನ್ನ ತೆಗಿಬೇಕು ಅನ್ನೋ ನಿಟ್ಟಿನಲ್ಲಿ ಅನುಮತಿಯನ್ನ ಕೋರಿ ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಎಲ್ಲಾ ದಾಖಲಾತಿಗಳು ಕೂಡ ಪರಿಪೂರ್ಣವಾಗಿರುತ್ತೆ. ಜೊತೆಗೆ ಹಿಂದೆ ಕೂಡ ಒಂದಷ್ಟು ಅಧಿಕಾರಿಗಳಿಗೆ ಲಂಚವನ್ನು ಕೂಡ ಕೊಟ್ಟಿದ್ದೀನಿ, ಆಗಿದ್ರು ಸಹ ನಮ್ಮ ಲೈಸೆನ್ಸ್ ಅನ್ನ ಅಪ್ರೂವಲ್ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾರೆ. ಯಾಕಂತಂದ್ರೆ ಇನ್ಸ್ಪೆಕ್ಟರ್ ನಿಂದ ಹಿಡಿದು ಅಬಕಾರಿಯ DC ಅವರು ಕೂಡ ಲಂಚವನ್ನ ಕೊಡ್ಬೇಕಂತ ಅನಿವಾರ್ಯತೆ ಎದುರಾಗಿರುವಂತದ್ದು. ಎಲ್ಲರೂ ಕೂಡ ಒಂದಷ್ಟು ಕೋಡ್ ವರ್ಡ್ಗಳ ಮೂಲಕವಾಗಿ ಲಂಚವನ್ನ ಡಿಮ್ಯಾಂಡ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ಸಂಬಂಧ ಆಡಿಯೋ ಮತ್ತೆ ವಿಡಿಯೋಗಳು ಎಲ್ಲವೂ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಪದೇ ರಿಜೆಕ್ಟ್ ಮಾಡ್ತಾರೆ. ಅಂದ್ರೆ 4 ಬಾರಿ ಈ ಒಂದು ಲೈಸೆನ್ಸ್ ಅನ್ನ ರಿಜೆಕ್ಟ್ ಮಾಡುವಂತದ್ದು. ಈ ಬಗ್ಗೆ ಪೂರಕವಾಗಿ ಮಾಹಿತಿಯನ್ನ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಇಂತಿಷ್ಟೇ ಲಂಚವನ್ನ ಕೊಡ್ಬೇಕು ಅನ್ನೋದನ್ನ ಅಧಿಕಾರಿಗಳೇ ತಮ್ಮ ಬಾಯಿಂದ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಈ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಇದೀಗ ಲೋಕಾಯುಕ್ತ ಕಚೇರಿಗೆ ಪುನೀತ್ ಅವರು ದೂರನ್ನ ಕೊಟ್ಟಿದ್ದಾರೆ. ಇದೀಗ ದೂರನ್ನ ದಾಖಲು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇರುವಂತದ್ದು. ಸದ್ಯ ಈ ಒಂದು ವಿಚಾರದಲ್ಲಿ ಮಂಡ್ಯ ಜಿಲ್ಲೆಯ ಅಬಕಾರಿ ಇಲಾಖೆಯ ಅಧಿಕಾರಿಗಳೇನು ಶಾಮೀಲಾಗಿದ್ದಾರೆ, ಅವರ ವಿರುದ್ಧವೆಲ್ಲವೂ ಕೂಡ ತನಿಖೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ಸ್ಟೆಪ್ ಏನನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ರೈಟ್ ರೋಹಿತ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಆಮೇಲೆ ಇದು ಹೊಸದೇನು ಅಲ್ಲ, ಪ್ರತಿ ವರ್ಷ ಲೈಸೆನ್ಸ್ ನವೀಕರಣ ಮಾಡ್ತಾರಲ್ಲ, ರಿನ್ಯೂವಲ್ ಮಾಡ್ತಾರಲ್ಲ, ಅದಕ್ಕೇನೆ ಲಕ್ಷಗಟ್ಟಲೆ ಕೊಡ್ಬೇಕು ದುಡ್ಡು. ಅಬಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥ ಒಬ್ಬ ಸಣ್ಣ ಗುಮಾಸ್ತನಿಂದ ಹಿಡಿದು ದೊಡ್ಡ ಅಂದರೆ DC ತನಕನೂ ಎಲ್ಲರಿಗೂ ಇದು ದುಡ್ಡು ಹೋಗುತ್ತೆ, ಎಲ್ರಿಗೂ ಹೋಗುತ್ತೆ. ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ ಅಬಕಾರಿ ಇಲಾಖೆ ಅಂತಂದರೆ, ಅಲ್ಲಿ ಯಾವತ್ತೂ ದುಡ್ಡಿಗೆ ಇದಾಗಲ್ಲ, ಕಡಿಮೆ ಆಗಲ್ಲ. ಇದು ಕ್ವೈಟ್ ನ್ಯಾಚುರಲ್ ನಡೀತಾ ಇದೆ. ಯಾವ ಸರ್ಕಾರ ಇದ್ದರೂ ಇವೆಲ್ಲ ನಡೆಯುತ್ತೆ.